ಪ್ರಕಾಶ ನಾನೇ ಮುಂದೆ ನಿಂತು ಎಲ್ಲ ಅಡ್ಜಸ್ಟ್ ಮಾಡ್ತೀನಿ ಅಂತ ಹೇಳಿದಾನೆ. ನೋಡೋಣ. ಆದ್ರೂ ಅಪ್ಪ ಮಾಡ್ಲೇಬೇಕಮ್ಮ, ಮಾಡ್ಲೇಬೇಕು. ಅದಕ್ಕೆ ನಾವು ಜಮೀನ್ ಪತ್ರ ಅಡಾಡೋದು ಬೇಡ. ಒಂದ್ ಸೈನ್ ಮಾಡಿದ್ರೆ ಸಾಕು, ದುಡ್ಡು ಕೊಡ್ತಾರೆ. ಒಂದ್ ಸೈನ್ ಹಾಕಿ ಹಣ ಕೊಡೋದಂದ್ರೆ ನಂಗೆ ಯಾಕೋ ಭಯ ಆಗ್ತಿದೆ ಅಪ್ಪ. ನಾಳೆ ಅಮ್ಮ ಪತ್ರ ಕೊಡ್ತೀನಿ ಅಂತ ಹೇಳಿದಾರೆ ಅಲ್ವಾ, ಸುಮ್ನೆ ಯಾಕೆ ಅರ್ಜೆಂಟ್ ಮಾಡ್ತಿದ್ದೀರಾ? ನೋಡಮ್ಮ, ಇವತ್ತು ಶುಕ್ರವಾರ ಅಂತ ಕಾರಣ ಹೇಳಿದ್ಲು. ನಾಳೆ ಶನಿವಾರ ಸಂಕಟ ಆಗತ್ತೆ ಅಂತ ಕುತ್ಕೋತಾಳೆ. ಏನ್ ಮಾಡ್ತೀಯಾ? ಗಂಡಿನ ಮನೆಯವ್ರ ಮುಂದೆ ಹಣ ಕೊಡ್ಲಿಲ್ಲ ಅಂದ್ರೆ ಅವಮಾನ ಆಗಲ್ವೇನಮ್ಮ? ತಪ್ಪು, ಆತರ ಮಾಡೋದೆಲ್ಲ ತಪ್ಪು. ಈ ಮಿಡಲ್ ಕ್ಲಾಸ್ ಜನಕ್ಕೆ ಬಡ್ಡಿಗೆ ದುಡ್ಡು ತರೋದು, ಅದ್ರಲ್ಲಿ ಜೀವನ ಮ್ಯಾನೇಜ್ ಮಾಡೋದು ಹೊಸದೇನಲ್ಲಮ್ಮ. ಏನೋ ಒಂದಾಗತ್ತೆ. ನೋಡಮ್ಮ, ಈಗ ಬಡ್ಡಿಗೆ ತಂದು ಅಳಿಯಂದ್ರು ಕೊಡೋದು. ಭಾಮ ಯಾವಾಗ ಜಮೀನಿನ ಪತ್ರ ಕೊಡ್ತಾಳೋ ಅವಾಗ ಅದನ್ನ ಅಡ ಇಟ್ಬಿಟ್ಟು ಬಡ್ಡಿ ಅವ್ರಿಗೆ ದುಡ್ಡು ಕೊಡೋದು. ಅಲ್ಲಿಗೆ ನಾವು ಅನ್ಕೊಂಡಂಗೆ ಆಗತ್ತೆ ತಾನೇ? ಹಾ, ಪ್ರಕಾಶನೇ ಕಾಲ್ ಮಾಡ್ತಿದ್ದಾನೆ. ಏನಂತ ಕೇಳ್ತೀನಿ. ಹೇಳು ಪ್ರಕಾಶ್, ದುಡ್ಡಿಗೆ ಏರ್ಪಾಡಾಯ್ತೇನೋ? ಹೌದಾ, ಸರಿ, ನಾನು ಬರ್ತೀನಿ, ಈಗಲೇ ಬರ್ತೀನಿ. ನಾನು ಬರ್ತೀನಮ್ಮ. ಸರಿಯಪ್ಪ, ಹುಷಾರು. ಹಾ. ಬರ್ತಾರಲ್ವಾ? ಬರ್ತಿರ್ಬೋದು ಇರೋ. ಅಣ್ಣ ನಮಸ್ಕಾರ. ಹೇ ಟೈಲರ್, ಏನ್ ವಿಷಯ? ಅದೇ ನಾನು ಹೇಳಿದ್ನಲ್ಲ, ನಾ ವೆಂಕಟಪ್ಪ ಅಂತ, ನಮ್ಮ ಆತ್ಮೀಯರು. ವಾಟರ್ ವೆಂಕಟಪ್ಪನವರು ಯಾರಿಗ್ ಗೊತ್ತಿಲ್ಲ ಹೇಳು. ಹೇಗಿದ್ದಾರೆ ವೆಂಕಟಪ್ಪನವ್ರೆ? ನಾನ್ ಚೆನ್ನಾಗಿದ್ದೀನಣ್ಣ. ನಾನು ಫೈನಾನ್ಷಿಯರ್ ಸುಂದರ್ ಅಂತ. ನನ್ನ ಬಗ್ಗೆ ಹೇಳ್ಬೇಕಂದ್ರೆ ನಾನು ಹುಟ್ಟಿ ಬೆಳೆದಿದ್ದೆ ಫೈನಾನ್ಸ್ ಅಲ್ಲಿ. ಎಲ್ಲಾ ಕಡೆ ವ್ಯವಹಾರ ಇದೆ ನಂದು. ಅದಲ್ದೆ ಶ್ಯೂರಿಟಿ ಇಲ್ದೆ ₹1 ಯಾರಿಗೂ ಕೊಟ್ಟವನಲ್ಲ. ನಿಮಗೇನೋ ದುಡ್ಡು ಬೇಕು ಅಂತ ಹೇಳಿದ್ರಂತೆ, ಹೌದಾ? ಹೌದಣ್ಣ, ನನ್ನ ಮಗಳು ಮದುವೆ ಫಿಕ್ಸ್ ಆಗಿದೆ. ಅದಕ್ಕೆ ಸ್ವಲ್ಪ ಅರ್ಜೆಂಟಾಗಿ ದುಡ್ಡು ಬೇಕಾಗಿತ್ತಣ್ಣ. ಹೇ ಕೊಡೋಣ, ಕೊಡೋಕೆ ಅಲ್ವಾ ನಾವಿರೋದು. ತಿಂಗಳು ಬಡ್ಡಿ ಸರಿಯಾಗಿ ಕಟ್ಟಬೇಕು. ಕಟ್ತೀನಣ್ಣ. ಶ್ಯೂರಿಟಿ ಇಲ್ದೆ ಹಣ ಕೊಡ್ತಾ ಇದ್ದೀನಿ. ವ್ಯವಹಾರನ ಕರೆಕ್ಟ್ ಆಗಿ ಇಟ್ಕೊಳ್ಳಿ. ಹೆಚ್ಚು ಕಡಿಮೆ ಆದ್ರೆ ತೊಂದರೆ ಆಗುತ್ತೆ. ನಿಮಗಲ್ಲ, ನನಗೆ. ಇಲ್ಲಣ್ಣ, ಟೈಮ್ ಟು ಟೈಮ್ ಕಟ್ತೀನಣ್ಣ. ನೋಡಿ, ನಿಮಗೆ 6 ತಿಂಗಳಷ್ಟೇ ಟೈಮು. ಅಷ್ಟರಲ್ಲಿ ಅಸಲನ್ನ ವಾಪಸ್ ಕೊಡ್ಬೇಕಷ್ಟೇ. ಯಾಕಂದ್ರೆ ಶ್ಯೂರಿಟಿ ಇಲ್ಲ ನೋಡಿ, ಅದಕ್ಕೆ. ಇಲ್ಲಣ್ಣ, 6 ತಿಂಗಳು ಒಳಗಡೆನೆ ಅಸಲು ಬಡ್ಡಿ ಎಲ್ಲ ತೀರಿಸ್ಬಿಡ್ತೀನಣ್ಣ. ಅಣ್ಣ, ಆದ್ರೆ ಒಂದು ವಿಷಯ, 8 ಲಕ್ಷ ಅಲ್ಲಣ್ಣ, 10 ಲಕ್ಷ ರೂಪಾಯಿ ಬೇಕಿತ್ತು. ಏನೋ ಪ್ರಕಾಶ್, 8 ಲಕ್ಷ ಅಂತ ಹೇಳಿದ್ದೆ? ಅಣ್ಣ ನಿಜ ಅಣ್ಣ, ನಾನು 8 ಲಕ್ಷನೇ ಕೇಳಿದ್ದೆ. ಆದ್ರೆ ಅಣ್ಣ, ಮಗಳು ಮದ್ವೆ ಅಲ್ವಣ್ಣ. ಸ್ವಲ್ಪ ಮದ್ವೆನಲ್ಲಿ ಹೆಚ್ಚು ಕಡಿಮೆ ಆದ್ರೆ ಪದೇ ಪದೇ ಬಂದು ಕೇಳಕ್ಕಾಗಲ್ವಲ್ಲಣ್ಣ. ಅದು ಚೆನ್ನಾಗೂ ಇರೋದಿಲ್ಲ. ಅದಕ್ಕೆ 1-2 ಲಕ್ಷ ಸೇರಿಸಿ ಒಟ್ಟಿಗೆ 10 ಲಕ್ಷ ಕೇಳ್ತಾ ಇದ್ದೀನಿ. ಸರಿ, ನೀವಿಬ್ರು ಕೂತ್ಕೊಂಡಿರಿ, ನಾನು ಕರಿತೀನಿ. ಸ್ವಲ್ಪ ಇರೋ, ನಡಿ ಕೂತ್ಕೋ. ಬಾ ಕೂತ್ಕೋ. ಪ್ರಕಾಶ, ದುಡ್ಡು ಸಿಗುತ್ತಲ್ವಾ? ಸಿಗುತ್ತೆ ವೆಂಕಟಪ್ಪ, ಯಾಕೆ ಅಷ್ಟೊಂದು ಯೋಚನೆ ಮಾಡ್ತೀಯ? ಆರಾಮಾಗಿರೋ. ಏನಪ್ಪ ಸುಂದರ್? ಏನ್ ದೇವಣ್ಣ, ಹೇಗಿದ್ಯಾ? ಸೂಪರ್ ಅಪ್ಪ. ಮತ್ತೆ ಏನ್ ಸಮಾಚಾರ? ಡಾಕ್ಯುಮೆಂಟ್ಸ್ಗೆಲ್ಲ ಸೈನ್ ಮಾಡಿಸ್ಕೊಂಡ? ಇನ್ನೂ ಇಲ್ಲ ದೇವಣ್ಣ. ಆ ವೆಂಕಟಪ್ಪ ಮೊದಲು 8 ಲಕ್ಷ ಕೇಳಿದ್ದ. ಈಗ ಸಡನ್ ಆಗಿ 10 ಲಕ್ಷ ಕೇಳ್ತಾ ಇದ್ದಾನೆ. ಏನ್ ಮಾಡೋದು? 10 ಲಕ್ಷ ಅಲ್ಲ, 15 ಲಕ್ಷ ಆದ್ರೂ ಕೊಟ್ಟು ಬಿಡು. ಕೂಲಿ ಬಾಯಿಗೆ ಜಿಂಕೆ ಸಿಗಾಕೊಂಡಂಗೆ ಅವನ್ ಸಿಗಾಕೊಂಡವನೆ. ಅವನು ಫಸ್ಟ್ ಸೈನ್ ಹಾಕ್ಲಿ, ಆಮೇಲೆ ಐತ ಅವನ್ಗೆ ಮಾರಿ ಹಬ್ಬ. ಸರಿ ದೇವಣ್ಣ,